ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ 28ನೇ ಕಂತಿನ ಹಣ ಇದುವರೆಗೂ ಎಷ್ಟು ಜಿಲ್ಲೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ, ಹಾಗೆ ಎಷ್ಟು ಜನರಿಗೆ ಬಂದಿದೆ, ಇಲ್ಲಿವರೆಗೂ ಪ್ರೆಸೆಂಟ್ ಇವತ್ತಿನ ಈ ಕ್ಷಣದವರೆಗಿನ 28ನೇ ಕಂತಿನ ಹಣದ ಲೈವ್ ಅಪ್ಡೇಟನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲ, ಇವಾಗ ಮಾರ್ಚ್ ತಿಂಗಳ ಪಿಂಚಣಿ ಹಣನೂ ಕೂಡ ಸಾಕಷ್ಟು ಜನ ನಮಗಿನ್ನೂ ಪಿಂಚಣಿ ಹಣ ಬಂದಿಲ್ಲ, ವೃದ್ಧಾಪ್ಯ ವೇತನ ಬಂದಿಲ್ಲ, ವಿಧವಾ ವೇತನ ಬಂದಿಲ್ಲ, ಅಂಗವಿಕಲ ವೇತನ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಎಷ್ಟು ಪರ್ಸೆಂಟ್ ಜನರಿಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿದೆ, ಇನ್ನು ಎಷ್ಟು ಪರ್ಸೆಂಟ್ ಜನರಿಗೆ ಬಂದಿಲ್ಲ, ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಇವತ್ತಿನ ಚಿನ್ನ ಹಾಗೂ ಬೆಳ್ಳಿ ದರದ ಅಪ್ಡೇಟನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ಕಿಪ್ ಮಾಡ್ತಾ ನೋಡ್ತಾ ಹೋದರೆ ನಿಮಗೆ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗಲ್ಲ. ಸೊ ಹಾಗಾಗಿ ವಿಡಿಯೋನ ಎಲ್ಲರೂ ಕೂಡ ಫ್ರಮ್ ಬಿಗಿನಿಂಗಿಂದ ಎಂಡಿಂಗ್ವರೆಗೂ ಫುಲ್ ವಾಚ್ ಮಾಡಿದರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬು ಲೈಕೆ ನಮಗೆ ತುಂಬಾ ಖುಷಿ ಆಗುತ್ತೆ ವಿಡಿಯೋ ಮಾಡೋದಕ್ಕೆ. ಸೊ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹಾಗೆ ಲೈಕ್ ಮಾಡೋದಕ್ಕೆ ಯಾವುದೇ ರೀತಿ ದುಡ್ಡು ಕೊಡಾಗಿರಲ್ಲ, ಏನಿರಲ್ಲ, ಫ್ರೀಯಾಗಿ ಸಬ್ಸ್ಕ್ರೈಬನ್ನ ಮಾಡ್ಕೋಬೋದು. ಹಾಗೆ ನನ್ನ ಚಾನಲಲ್ಲಿ ನಾನು ಯಾವುದೇ ರೀತಿ ಫೇಕ್ ಮಾಹಿತಿನ ನೀಡಲ್ಲ, ಎಲ್ಲ ಕೂಡ ನಿಖರವಾದ ಮಾಹಿತಿನೇ ನಾನು ನೀಡ್ತೀನಿ. ಸೊ ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಯೋಜನೆ 28ನೇ ಕಂತಿನ ಹಣ ಇವತ್ತು ಬೆಳಗ್ಗೆ ಅಂತ ಒಂದು ತುಂಬ ಸ್ಪೀಡಾಗಿ ಬರ್ತಾ ಇದೆ. ಹಾಗೆ ಆಲ್ಮೋಸ್ಟ್ ಒಂದು 20ಕ್ಕಿಂತ ಹೆಚ್ಚು ಜಿಲ್ಲೆಗಳಿಗಂತೂ 28ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಟೋಟಲ್ ಆಗಿ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಫಸ್ಟು ತಿಳಿಸ್ಕೊಡ್ತೀನಿ ನೋಡಿ. ಯಾದಗಿರಿ, ಚಿತ್ರದುರ್ಗ, ಕೋಲಾರ, ಬಳ್ಳಾರಿ, ಚಿಕ್ಕಮಗಳೂರು, ರಾಮನಗರ, ವಿಜಯನಗರ, ಮಂಗಳೂರು, ಹಾಸನ, ದಕ್ಷಿಣ ಕನ್ನಡ, ಬೆಳಗಾವಿ, ದಾವಣಗೆರೆ, ಗುಲ್ಬರ್ಗ, ಚಾಮರಾಜನಗರ, ರಾಯಚೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ನಗರ, ಬೆಂಗಳೂರು ಸೌತು, ಉಡುಪಿ, ಬಿಜಾಪುರ, ಮೈಸೂರು, ಗದಗ, ಶಿವಮೊಗ್ಗ, ಬಾಗಲಕೋಟೆ, ದಕ್ಷಿಣ ಕನ್ನಡ, ಹಾಗೆ ತುಮಕೂರು, ರಾಯಚೂರು ಹೇಳಿದೆ, ಮಂಡ್ಯ, ಧಾರವಾಡ, ಹುಬ್ಳಿ ಧಾರವಾಡ, ಆಲ್ಮೋಸ್ಟ್ ಒಂದು 25 ಜಿಲ್ಲೆಗಳಿಗಂತೂ 28ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಇವತ್ತು ಬೆಳಗ್ಗೆಯಿಂದ ಸಖತ್ತು ಸ್ಪೀಡಾಗಿ ಬರ್ತಾ ಇದೆ. ತುಂಬ ಜನ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ 28ನೇ ಕಂತಿನ ಹಣ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಕೊಡಗುಗೆ ಬಿಡುಗಡೆ ಆಗಿಲ್ಲ. ಹಾಗೆ ಮಂಡ್ಯ, ಮೈಸೂರು, ಇವತ್ತು ಎಲ್ಲ ಜಿಲ್ಲೆಗಳಿಗೂ ಇವತ್ತು ಬೆಳಗ್ಗೆನೇ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ಹೇಳಂಗೆ ಆಲ್ಮೋಸ್ಟ್ ಒಂದು 20ಕ್ಕಿಂತ 25 ಹತ್ತತ್ರ ಜಿಲ್ಲೆಗಳಿಗೊಂದು 28ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಸೊ ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಗೇನಾದರೂ ಹಣ ಬಂದಿದೆ ಅಂದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಬಂದಿದ್ರು ತಿಳಿಸಿ, ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಎಲ್ಲ ಆಲ್ಮೋಸ್ಟ್ ಹೇಳ್ದಂಗೆ ಅಷ್ಟು ಜಿಲ್ಲೆಗೆ ಬಿಡುಗಡೆ ಆಗಿದೆ ಅಂತಂದರೆ ವೆಯ್ಟ್ ಮಾಡಿ. ನಿಮಗೇನಾದರೂ ಬಂದಿಲ್ಲ ಈ ಜಿಲ್ಲೆಯವರಾಗಿದ್ದು ಅಂತಂದರೆ ಬರುತ್ತೆ, ಇನ್ನೊಂದು ವಾರದೊಳಗಡೆ ಮೇ ಬಿ ಎಲ್ರಿಗೂ ಕೂಡ ಬರ್ಬೋದು. ಸೊ ಬರ್ತಾ ಇರುವಂಥ ಸ್ಪೀಡನ್ನು ನೋಡಿದರೆ, ಹಾಗಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡಿ. ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಕೂಡ 28ನೇ ಕಂತಿನ ಹಣ ಅತಿ ಶೀಘ್ರದಲ್ಲಿ ಜಮಾ ಆಗುತ್ತೆ. ಇನ್ನು 27ನೇ ಕಂತಿನ ಹಣನೂ ಕೂಡ ಕೆಲವೊಬ್ಬರಿಗೆ ಬಂದಿರಲಿಲ್ಲ, ಅವ್ರಿಗೂ ಕೂಡ 27ನೇ ಕಂತಿನ ಹಣ ಜಮಾ ಆಗಿದೆ. ಹಾಗೆ ಕೆಲವೊಂದಿಷ್ಟು ಚಾನಲ್ಗಳಲ್ಲಿ ಇವಾಗ ತಿಳಿಸ್ತಾ ಇದ್ದಾರೆ 4,000 ಜಮಾ ಆಗ್ತಾ ಇದೆ, 28 ಹಾಗೆ 29ನೇ ಕಂತಿನ ಹಣ ಅಂತಲೂ ಕೂಡ ಮಾಹಿತಿನ ನೀಡ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ 29ನೇ ಕಂತಿನ ಹಣ ಯಾರಿಗೂ ಕೂಡ ಬಂದಿಲ್ಲ. ಯಾರಿಗೆಲ್ಲ 27 ಬಂದಿರಲಿಲ್ಲ ನೋಡಿ, ಅವರಿಗೆ 27 ಹಾಗೆ 28 4,000 ಬರ್ತಾ ಇರೋದಂತೂ ನಿಜ. ಬಟ್ ಆದರೆ ಅದು 28, 29ನೇ ಕಂತಿನ ಹಣ ಅಲ್ಲ, 27 ಹಾಗೆ 28ನೇ ಕಂತಿನ ಹಣ. 27ನೇ ಕಂತಿನ ಹಣನೂ ಕೂಡ ಇನ್ನೂ ಒಂದು 30% ಅಷ್ಟು ಜನರಿಗೆ ಬಂದಿರಲಿಲ್ಲ ನೋಡಿ, ಪೆಂಡಿಂಗ್ ಇದೆಲ್ಲ, ಅವರಿಗೆ ಎಲ್ರಿಗೂ ಕೂಡ 4,000 ಬರ್ತಾ ಇದೆ. ಅಂದರೆ 4,000 ಒಂದೇ ಸರಿ ನಿಮ್ಮ ಅಕೌಂಟಿಗೆ ಬರಲ್ಲ. ಫಸ್ಟ್ 2,000 ಬಂದು ಆಮೇಲೆ ಒಂದು ದಿನ ಆದಮೇಲೆ ಅಥವಾ ಅವತ್ತೇ 2,000 ಬಂದು ಒಂದು ಅರ್ಧ ಗಂಟೆಗೆ ಅಥವಾ 5 ನಿಮಿಷಕ್ಕೆ. ಸೊ ಈ ರೀತಿ ಒಟ್ಟಿನಲ್ಲಿ 4,000 ಅಂತೂ ಬಂದಿದೆ. ಅದೇ 27 ಹಾಗೆ 28ನೇ ಕಂತಿನ ಹಣ. ಕೆಲವೊಂದು ಚಾನಲ್ ತಿಳಿಸ್ತಾ ಇದ್ದಾರೆ 28 ಹಾಗೆ 29 ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಕೆಲವರು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಗೆ 28 ಬಂತು, 29 ಇನ್ನೂ ಬಂದಿಲ್ಲ, ಅದ್ರ ಬಗ್ಗೆ ತಿಳಿಸ್ಕೊಡಿ, 29 ಯಾವಾಗ ಬರುತ್ತೆ ಅಂತಲೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವಾಗ 28 ಮಾತ್ರನೇ ಬಿಡುಗಡೆ ಆಗಿರೋದು, ಇನ್ನು 29 ಬಿಡುಗಡೆ ಆಗಿಲ್ಲ. ಅದ್ರ ಬಗ್ಗೆನೂ ಕೂಡ ಇನ್ನೂ ಏನೂ ಮಾಹಿತಿ ಬಂದಿಲ್ಲ. ಬಂತಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ಎಲ್ರಿಗೂ 28 ಜಮಾ ಆಗುತ್ತೆ, ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಎಲ್ಲರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಲೈಕ್ ಮಾಡಿ. ಇನ್ನು ಮಾರ್ಚ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ನೋಡೋದಾದರೆ, ಪಿಂಚಣಿ ಹಣನೂ ಕೂಡ ಸಾಕಷ್ಟು ಜನ ವಿಧವಾ ವೇತನ ಆಗಿರ್ಬೋದು, ಅಂಗವಿಕಲ ವೇತನ ಆಗಿರ್ಬೋದು, ಹಾಗೆ ವೃದ್ಧಾಪ್ಯ ವೇತನ ಆಗಿರ್ಬೋದು, ನಮ್ಗೆ ಇನ್ನೂ ಬಂದಿಲ್ಲ, ಯಾವಾಗ ಬರುತ್ತೆ, ಯಾಕೆ ಲೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ನಾಳೆ 2 ದಿನದಲ್ಲಿ ಮಾರ್ಚ್ ತಿಂಗಳು ಕೂಡ ಮುಗಿದೋಗ್ತಾ ಇದೆ, ನಾಡಿದಿಂದ ಏಪ್ರಿಲ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಮಗೆ ಬಂದಿಲ್ವಾ, ಯಾಕೆ ಲೇಟ್ ಆಗ್ತಾ ಇದೆ, ನಮಗೆ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಇಲ್ಲ, ಪಿಂಚಣಿ ಹಣ ತುಂಬ ಸ್ಲೋ ಆಗಿ ಬರ್ತಾ ಇದೆ. ಬಿಡುಗಡೆ ಆಗಿ ಆಲ್ಮೋಸ್ಟ್ ಇವತ್ತಿಗೆ 5-6ನೇ ದಿನ ಅನಿಸುತ್ತೆ. ಕೇವಲ ಒಂದು 25ರಿಂದ 30% ಜನಕ್ಕೆ
ಜನಗಳಿಗೆ ಮಾತ್ರನೇ ಜಮಾ ಆಗಿದೆ. ಇನ್ನೂ ಕೂಡ ಒಂದು 70% ಅಷ್ಟು ಜನಗಳಿಗೆ ಪಿಂಚಣಿ ಹಣ ಜಮಾ ಆಗಿಲ್ಲ. ಯಾರು ಕೂಡ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಬರುತ್ತೆ ಮೇ ಬಿ ಇವಾಗ ಫಿನಾನ್ಷಿಯಲ್ ಇಯರ್ ಎಂಡು, ಅದರಲ್ಲೂ ಮಂತ್ ಎಂಡ್ ಬೇರೆ ಇವತ್ತು ನಾಳೆ ಇರೋದ್ರಿಂದ ಇವತ್ತು ನಾಳೆ ಜಾಸ್ತಿ ಜನಗಳಿಗೆ ಬರಲ್ಲ ಅನ್ಸುತ್ತೆ. ಏಪ್ರಿಲ್ 1 ಮೇ ಬಿ ತುಂಬ ಸ್ಪೀಡಾಗಿ ಎಲ್ರಿಗೂ ಕೂಡ ಬರುತ್ತೆ ಅನ್ಸುತ್ತೆ. ನೆಕ್ಸ್ಟ್ ಮಂತಿಂದ ಈ ರೀತಿ ಆಗಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ನೆಕ್ಸ್ಟ್ ಮಂತಿಂದ ಬೇಗ ಹಾಕ್ತೀವಿ ಪಿಂಚಣಿ ಹಣನ. ಇದು ಫಿನಾನ್ಷಿಯಲ್ ಇಯರ್ ಎಂಡ್ ಇರೋದ್ರಿಂದ ಇಷ್ಟು ಲೇಟ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಹಾಗಾಗಿ ನೆಕ್ಸ್ಟ್ ಮಂತಿಂದ ಕರೆಕ್ಟಾಗಿ ಬರುತ್ತೆ. ಸೊ ಈ ತಿಂಗಳು 1 ತಿಂಗಳು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಈ ತಿಂಗಳದು ಕೂಡ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ನೆಕ್ಸ್ಟ್ ಮಂತಲ್ಲೇ 2 ಕಂತನ್ನು ಕೂಡ ಕ್ಲಿಯರ್ ಮಾಡ್ತಾರಂತೆ. ಸೊ ಇನ್ನೂ ಹೆಚ್ಚು ಜನರಿಗೆ ಬಂದಿಲ್ಲ ಪಿಂಚಣಿ ಹಣ. ಯಾರು ಕೂಡ ವರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಖಂಡಿತವಾಗ್ಲೂ ನಿಮಗೂ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ಅದ್ರ ಬಗ್ಗೆ ತುಂಬ ಜನ ಕಮೆಂಟ್ ಮೂಲಕ ಕೇಳ್ತಾ ಇದ್ರು, 6 ತಿಂಗಳ ಪಿಂಚಣಿ ಹಣನೇ ನಮಗಿನ್ನೂ ಬಂದಿಲ್ಲ, ಯಾಕೆ ಲೇಟ್ ಆಯಿತು, ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಬರದೇ ಇರೋಕ್ಕಂತೂ ಸಾಧ್ಯನೇ ಇಲ್ಲ, ಬಂದೇ ಬರುತ್ತೆ. ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ನೀವು ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗೇನಾದರೂ ಪಿಂಚಣಿ ಹಣ ಬಂತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ಓಕೆನಾ. ಇನ್ನು ನೆಕ್ಸ್ಟ್ ಇವತ್ತಿನ ಚಿನ್ನ ಹಾಗೂ ಬೆಳ್ಳಿ ರೇಟನ್ನು ನೋಡೋದಾದರೆ ಗೋಲ್ಡಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಅಂದರೆ ಒಂದು ಕೂದಲೆಳೆ ಎಷ್ಟು ಅಷ್ಟೇ ಕಡಿಮೆ ಆಗಿದೆ. ನಿನ್ನೆ 13,575 ರೂಪಾಯಿ ಇತ್ತು. ಇವತ್ತು 13,500 ರೂಪಾಯಿ ಆಗಿದೆ. ಅಂದರೆ 22 ಕ್ಯಾರೆಟ್ ಗೋಲ್ಡು. ಫಸ್ಟ್ 24 ತಿಳಿಸ್ತೀನಿ ನೋಡಿ. 24 ಕ್ಯಾರೆಟ್ ಗೋಲ್ಡ್ ಬಂದು ಇವತ್ತಿನ ಪ್ರೆಸೆಂಟ್ ರೇಟು 14,728 ರೂಪಾಯಿ ಪರ್ ಗ್ರಾಮಿಗಿದೆ. ಇನ್ನು 22 ಕ್ಯಾರೆಟ್ ಬಂದು 13,500 ರೂಪಾಯಿ ಪರ್ ಗ್ರಾಮ್ ಇದೆ. ಅದು ನೀವೇನಾದರೂ ಜ್ಯುವೆಲ್ಲರಿ ತೊಗೋತೀರಾ ಅಂದರೆ ಎಕ್ಸ್ಟ್ರಾ ಟ್ಯಾಕ್ಸ್ಗಳು ಮತ್ತು ಮೇಕಿಂಗ್ ಚಾರ್ಜಸ್ಸು GST ಎಲ್ಲ ಆ್ಯಡ್ ಆಗುತ್ತೆ, ಅದು ಸಪ್ರೇಟು. ಪ್ರೆಸೆಂಟ್ ಪ್ಯೂರ್ ಗೋಲ್ಡ್ ರೇಟು ನಾನು ತಿಳಿಸ್ತಾ ಇರುವಂಥದ್ದು 22 ಕ್ಯಾರೆಟ್ ಗೋಲ್ಡು 13,500 ರೂಪಾಯಿ ಇದೆ. ಇನ್ನು ಸಿಲ್ವರ್ ರೇಟು ಬಂದು ಪರ್ ಗ್ರಾಮಿಗೆ 235 ರೂಪಾಯಿ ಇದೆ. ಪ್ರೆಸೆಂಟ್ ಇವತ್ತಿನ ರೇಟು 235 ರೂಪಾಯಿ ಇದೆ. ಸೊ ಚಿನ್ನದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಬೆಳ್ಳಿನೂ ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನೆನ್ನೆಗೆ ಹೋಲಿಸ್ಕೊಂಡ್ರೆ ಸೇಮ್ ಅನಿಸುತ್ತೆ ಬೆಳ್ಳಿ. ಚಿನ್ನ ಮಾತ್ರ ಒಂದು 75 ರೂಪೀಸ್ ಪರ್ ಗ್ರಾಮಿಗೆ ಕಡಿಮೆ ಆಗಿದೆ ಅಷ್ಟೇ. ತುಂಬ ಹೆಚ್ಚಿಗೆ ಏನು ಕಡಿಮೆ ಆಗಿಲ್ಲ. 16,000ಕ್ಕೆ ಹೋಗಿತ್ತು, ಅದಕ್ಕೆ ಹೋಲಿಸ್ಕೊಂಡ್ರೆ ಒಂದು ಸ್ವಲ್ಪ ಬೆಟರ್ ಅಂತಲೇ ಹೇಳ್ಬೋದು. ಬಟ್ ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಕಡಿಮೆ ಆಗುತ್ತಾ ಅಥವಾ ಇನ್ನೂ ಜಾಸ್ತಿ ಆಗುತ್ತಾ ಅಂತ ಹೇಳ್ಬಿಟ್ಟು. ಪ್ರತಿದಿನವೂ ಕೂಡ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದೆ. ಸೊ ಹಾಗಾಗಿ ಇವತ್ತು ಅಪ್ಡೇಟ್ ಮಾಡಿದ್ದೀನಿ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಲೈಕ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಖಂಡಿತವಾಗ್ಲೂ ನಾನು ರಿಪ್ಲೈನ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.